ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀನಿ. ಇದು ಬಂದುಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ ಇವತ್ತು ಬಾಸ್ಮತಿ ರೈಸಿಂದ. ನೋಡಿ ಬನ್ನಿ ನನ್ನ ಬಿರಿಯಾನಿ ಯಾವ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ನಮ್ಮ ಮಾವ ನಾರ್ಮಲಾಗಿ ಚಿಕನ್ದು ಗ್ರೇವಿ ಮಾಡಬೇಕಂತ ಚಿಕನ್ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಬಂದಿದ್ರು. ಅದರಿಂದ ಸಡನ್ನಾಗಿ ಪ್ಲ್ಯಾನ್ ಆಗಿಬಿಟ್ಟು ಮತ್ತೆ ಬಿರಿಯಾನಿ ಮಾಡ್ಕೊಂಡಿದ್ದು. ಬಿರಿಯಾನಿಗೆ ಪೀಸಸ್ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡಿ ರೈಸನ್ನು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನೀರಿಗೆ ಎಲ್ಲ ಸ್ಪೈಸಸ್ ಹಾಕ್ಕೊಂಡ್ಬಿಟ್ಟು, ಇದು ನಿಂಬೆ ಹಣ್ಣು ಏನಿದೆ ಅಲ್ವಾ, ಅದು ರಸ ತೆಗೆದು ಬೇರೆ ಇಟ್ಕೊಂಡಿದ್ದೀನಿ. ಅದನ್ನು ರಸ ತೆಗೆದಾಗಿದೆ, ಬರೀ ಸಿಪ್ಪೆ ಮಾತ್ರ ಆಗಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು 80% ರೈಸ್ ಕುಕ್ ಆಗಿದೆ. ಸೊ ಅದಕ್ಕೆ ಗಂಜಿ ಬೆಸ್ಕೊಂಡ್ಬಿಟ್ಟು ಅದನ್ನು ಹಾಕಿದ್ದೀನಿ. ಒಂದು ಲುಂಗಿ ಬಟ್ಟೆ ಮೇಲೆ ಫ್ಯಾನ್ಗಳಿಗೆ ಹಾಕಿದ್ದೀನಿ. ಅದಾದಮೇಲೆ ಚಿಕನ್ ಚೆನ್ನಾಗಿ ತೊಳ್ಕೊಂಬಿಟ್ಟು ಚಿಕನ್ಗೆ ಫಸ್ಟ್ ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಮತ್ತು ತೇಜ್ಪತ್ತ ಹಾಕ್ಕೊಂಡು ಅಕ್ಕ ಮಸಾಲೆ ಏನೇನು ಬೇಕು ನಿಮಗೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ದೊಡ್ಡ ಇಲೈಚಿ, ಚಿಕ್ಕ ಇಲೈಚಿ ಮತ್ತು ಚಕ್ಕೆ, ಲವಂಗಗಳು ಮತ್ತು ಮಿರಿಯಲ್ಲುಗಳು. ಅದಾದಮೇಲೆ ಅದ್ರಕ್ ಲಸೂನ್ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ ಮತ್ತು ಸಾಲ್ಟು, ಅರಿಶಿನ ಪುಡಿ, ಮತ್ತು ಇದಕ್ಕೆ ಇನ್ನೇನು ಬರುತ್ತಂದರೆ ಮೊಸರನ್ನ ಹಾಕ್ಕೊತೀನಿ ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೊತೀನಿ. ಇದು ಬಂದುಬಿಟ್ಟು ಘಾಟಿ ಮಸಾಲ ಅಂತ ನಮ್ಮ ಕಡೆ ಸಿಗುತ್ತೆ. ಎಕ್ಸ್ಟ್ರಾ ಅಂದರೆ ಸ್ಪೈಸಿಯಾಗೂ ಇರುತ್ತೆ, ಎಕ್ಸ್ಟ್ರಾ ಟೇಸ್ಟಾಗೂ ಇರುತ್ತೆ. ಮತ್ತು ಇದಕ್ಕೆ ಬಿರಿಯಾನಿ ಮಸಾಲನೂ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾಶ್ಯೂನ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿ ಮತ್ತು ಪುದೀನ, ಇದು ಮೇನ್ ಅನಿಸುತ್ತೆ. ಇದನ್ನು ಹಾಕ್ಕೊಂಡಾಯಿತು. ಇದು ಇಲ್ಲಿ ಪೌಡರ್ ಪ್ಯಾಕೆಟ್ ಏನು ಹಾಕ್ತಾಯಿದ್ದೀನಲ್ವ, ಇದು 2 ಬಿರಿಯಾನಿ ಮಸಾಲೆಗಳ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮೊಸರನ್ನ ಹಾಕ್ಕೊಂಡೆ ಮತ್ತು ಇದಕ್ಕೆ ನಿಂಬೆಹಣ್ಣಿನ ರಸನೂ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡೆ. ಮಿಕ್ಸ್ ಮಾಡಿದೆ. ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ಈ ಥರ ಆಯ್ತಲ್ವ, ಸೊ ವೈಟ್ ಅನ್ನಿಸ್ತದೆ. ಆ್ಯಕ್ಚುಲಿ ಕರ್ಡ್ ಹಾಕ್ತೀವಲ್ವ ನಾವು, ಅದಕ್ಕೋಸ್ಕರ ಕಲರು ಇದು ಕಾಣಿಸೋದಿಲ್ಲ, ಬೆಳ್ಳಿ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರಲ್ಲೇ ಕಲರ್ ಕಾಣಿಸುತ್ತೆ ಅಂತೇಳ್ಬಿಟ್ಟು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ 2 ಪ್ಯಾಕೆಟ್ ತರಿಸಿ ಅದನ್ನು ಹಾಕಿ ಕಲಸಿಟ್ಟೆ. ಹಾಫ್ ಆನ್ ಅವರಿಗೆ ನೆನೆಸಿಟ್ಟಿದ್ದು. ಮತ್ತು ದೊಡ್ಡ ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫಸ್ಟ್ ಒಂದು 4 ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬ್ರೌನ್ ಆಗೋವರೆಗೂ. ಅದಾದಮೇಲೆ ಮತ್ತೆ ಅದೇ ಬಾಣಲಿಗೆ ಈರುಳ್ಳಿನ ಮತ್ತು 4 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಮತ್ತು ಟೊಮೊಟೊ ಮತ್ತು ಆಲೂಗಡ್ಡೆ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅಲ್ವ ಅದನ್ನು ಹಾಕ್ಕೊಂಬಿಟ್ಟು ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಆದಮೇಲೆ ಚಿಕನನ್ನು ಹಾಕ್ಕೊಂಡು ಈ ಥರ ಸ್ಲೋ ಮೋಷನಲ್ಲೇ ಕುದಿಸಿರಿ. ಮತ್ತು ಗರಗರ ತಿರ್ಸಿದ್ರೆ ಪೀಸಸ್ ಎಲ್ಲ ಇದಾಗ್ಬಿಡುತ್ತಲ್ವ, ಅದಕ್ಕೋಸ್ಕರನೇ. ಸೊ ಇವಾಗ ನಮ್ಮದು ಫೈನಲ್ಲಾಗಿ ರೆಡಿ ಆಯಿತು. ಆ ಚಿಕನ್ ಬೇರೆ ಅದರಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ದೊಡ್ಡ ಪಾತ್ರೆ ಅಂತೇಳ್ಬಿಟ್ಟು ಫಸ್ಟ್ ಒಂದು ಲೇಯರ್ ರೈಸು ಮತ್ತು ಒಂದು ಲೇಯರ್ ಚಿಕನ್ನು ಮತ್ತು ಅದಕ್ಕೆ ಫುಡ್ ಕಲ್ಲರು ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಮತ್ತು ಬ್ರೌನ್ ಕಲರಲ್ಲಿ ಏನು ಈರುಳ್ಳಿ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ, ಈ ಥರ ಒಂದೊಂದು ಲೇಯರಾಗಿ ಹಾಕ್ತಾ ಬನ್ನಿ. ಸೊ ಈ ಥರ ಫೈನಲ್ಲಾಗಿ ಮೇಲ್ಗಡೆ ಇರಬೇಕಾಗಿರೋದು ರೈಸು ಮತ್ತು ಫುಡ್ ಕಲ್ಲರು, ಈರುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಇಷ್ಟೇ ಫೈನಲ್ಲಾಗಿ ಮೇಲ್ಗಡೆ. ಸೊ ಇದಾದಮೇಲೆ ಒಂದು 10 ಮಿನಿಟ್ಸು ಕುಕ್ಕಲ್ಲಿ ಬಿಟ್ಬಿಡಿ. ಯಾಕೆಂದರೆ ನಾವು 80% ರೈಸ್ ಕುದಿಸಿರ್ತೀವಲ್ವ. ಸೊ ಇವಾಗ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 10 to 15 ಮಿನಿಟ್ಸು ಗ್ಯಾಸ್ ಬಂದುಬಿಟ್ಟು ಸಿಮ್ಮಲ್ಲಿಟ್ಟು ಇಡಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಿರಿಯಾನಿ ರೆಡಿ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೋ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಗಾಯ್ಸ್. ಎನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೂಡ ಒಂದು ಲೈಕಿಂದ ಯಾರಿಗಾದ್ರೂ ಒಳ್ಳೇದಾಗುತ್ತಂದರೆ ಅದು ಆಗಲಿ ಬಿಡಿ ಅಲ್ವಾ. ಅಂದರೆ ನೀವು ಮಾಡೋ ಲೈಕ್ ಆಗಲಿ, ನೀವು ಕೊಡೋ ಸಬ್ಸ್ಕ್ರೈಬ್ ಆಗಲಿ, ಅದೇನು ದುಡ್ಡು ಕಟ್ಟೋದಿಲ್ಲ, ಅದು ಫ್ರೀ ಅಲ್ವಾ. ಅದಕ್ಕೋಸ್ಕರ ಇಷ್ಟು ಹೇಳ್ತಾಯಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ತುಂಬ ಚೆನ್ನಾಗಿ ರೆಡಿಯಾಗಿ ಬಂತ ನಮ್ಮ ಬಿರಿಯಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.